ಒಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಗ್ಯಾಸ್ ಸಿಲಿಂಡರ್ ಬರದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿ ಹಿನ್ನೆಲೆಯಲ್ಲಿ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಸರತಿ ಸಾಲಿನಂತೆ ಪೆಟ್ರೋಲ್ ಡೀಸೆಲ್ ಹಾಕಿಸೋದಕ್ಕೆ ಮುಗಿಬಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಹಿಂಗೆ ಈ ರೀತಿ ಸುಳ್ಳು ಸುದ್ದಿ ಹರಿದಾಡಿದೆ, ಎಲ್ಲೆಲ್ಲಿ ಏನಾಗಿದೆ ಅನ್ನುವಂಥ ಡಿಟೇಲ್ ವರದಿಯನ್ನ ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಪೆಟ್ರೋಲ್ ಸಿಗಲ್ಲವೆಂಬ ವದಂತಿ, ಪೆಟ್ರೋಲ್ ಬಂಕ್ಗಳಲ್ಲಿ ಫುಲ್ ರಶ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಒಂದ ಗ್ಯಾಸ್ ಸಿಲಿಂಡರ್ ಬರದ ನಡುವೆ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಜನರ ನೆಮ್ಮದಿ ಕೆಡಿಸಿದೆ. ನೋಡಿ ಪೆಟ್ರೋಲ್ ಸಿಗಲ್ಲವೆಂಬ ಸುಳ್ಳು ಸುದ್ದಿ ಯಾವೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದೆ ಅಂತ ಯಾರೋ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳಲು ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಬೆಳಗಾವಿ ನಗರದಲ್ಲಿ ಮಧ್ಯರಾತ್ರಿಯಿಂದಲೇ ಬಹುತೇಕ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಜಂಗುಳಿ ಹೆಚ್ಚಾಗಿತ್ತು. ಗ್ರಾಹಕರು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಸರತಿ ಸಾಲಿನಲ್ಲಿ ನಿಲ್ಲುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಬೆಳಗ್ಗೆ ಕೂಡ ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ರು. ಸಿಬ್ಬಂದಿ ಹಾಗೂ ಗ್ರಾಹಕರ ಮಧ್ಯೆ ವಾಗ್ವಾದ. ಬೆಳಗಾವಿ ಜಿಲ್ಲೆಯಾದ್ಯಂತ ತೈಲ ಕೊರತೆ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಅಲ್ಲದೆ ಜನ ಏಕದಂ ಪೆಟ್ರೋಲ್ ಬಂಕ್ಗೆ ನುಗ್ಗುತ್ತಿದ್ದಾರೆ. ಕಿತ್ತೂರು ಪಟ್ಟಣದಲ್ಲಿ ಸಿಬ್ಬಂದಿ ಹಾಗೂ ಗ್ರಾಹಕರ ಮಧ್ಯೆ ವಾಗ್ವಾದಕ್ಕೂ ಕಾರಣವಾಯಿತು. ಬೆಳಗಾವಿಯಲ್ಲಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಕಾರಿಗೆ ಯುವಕರ ಬೈಕ್ ಟಚ್ ಆಗಿ ಮಾತಿಗೆ ಮಾತು ಬೆಳೆದು ಮಾರಾಮಾರಿಯಾಗಿದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿದ ಜನ. ಏನು ರಾಯಚೂರಿನಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೆಟ್ರೋಲ್ ಸಿಗಲ್ಲವೆಂಬ ವದಂತಿಯಿಂದಾಗಿ ಸಿರುವಾರ ಪಟ್ಟಣದ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ರು. ಜನ ಪ್ಯಾನಿಕ್ ಆಗಬೇಡಿ, ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿಬಿದ್ದ ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜನ ಪ್ಯಾನಿಕ್ ಆಗದಂತೆ ಮನವಿ ಮಾಡಿದ್ದಾರೆ. ಪ್ಲೀಸ್ ಡೋಂಟ್ ಫಾಲ್ ಪ್ರೇ ಟು ರೂಮರ್ಸ್. ನಮ್ಮ ಕಡೆ ಕೊರತೆ ಇಲ್ಲ. ತಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಪೆಟ್ರೋಲ್ ಬಂಕ್ಗೆ ಬಂದು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿಕೊಂಡು ತಾವು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗಬಹುದು. ಈ ಬಾಟಲ್ಗಳಲ್ಲಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಾವು ಒಪ್ಪಲ್ಲ. ಅದು ಬಹಳ ಡೇಂಜರಸ್. ನಿಮ್ಮ ಗಾಡಿನಲ್ಲಿ ಬನ್ನಿ, ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಏನು ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಸುಳ್ಳು ವದಂತಿ ರೀಲ್ಸ್ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈಗ ನಾವು ಒಂದು ಸೋಷಿಯಲ್ ಮೀಡಿಯಾದ ಒಂದು ಸ್ಪೆಷಲ್ ಟೀಮ್ ಮಾಡಿದೀವಿ. ಅವರು ಈ ತರ ರೀಲ್ಸ್ ಯಾರ್ಯಾರು ಹಾಕಿದ್ದಾರೆ ಅವರಿಗೆ ಗುರುತಿಸ್ತಾರೆ. ಅವರಿಗೆ ನಾವು ಪೊಲೀಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದೀವಿ ಮತ್ತು ಅವರ ಮೇಲೆ ಮುಂದಿನ ಕಾನೂನಿತ ಕ್ರಮ ತಗೋತೀವಿ. ಸಾರ್ವಜನಿಕರಿಗೆ ನಮ್ದು ಒಂದು ಕೋರಿಕೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ಈ ರೀತಿ ಯಾರೋ ಮಾಡಿದ್ದ ಕಿತಾಪತಿಗೆ ಜನ ಮರಳಾಗಿದ್ದು ಎದ್ನೋ ಬಿದ್ನೋ ಎಂಬಂತೆ ಪೆಟ್ರೋಲ್ ತುಂಬಿಸಿಕೊಳ್ಳಲು ಬೈಕ್ ಕ್ಯಾನ್ ಒಯ್ಯುತ್ತಿದ್ದಾರೆ. ಈ ರೀತಿಯ ವದಂತಿಗೆ ಕಿವಿಗೊಡಬೇಡಿ ಅನ್ನೋದೇ ನಮ್ಮ ಕಳಕಳಿ ಮನವಿ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಗ್ಯಾಸ್ ಸಿಲಿಂಡರ್ ಬರದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿ ಹಿನ್ನೆಲೆಯಲ್ಲಿ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಸರತಿ ಸಾಲಿನಂತೆ ಪೆಟ್ರೋಲ್ ಡೀಸೆಲ್ ಹಾಕಿಸೋದಕ್ಕೆ ಮುಗಿಬಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಹಿಂಗೆ ಈ ರೀತಿ ಸುಳ್ಳು ಸುದ್ದಿ ಹರಿದಾಡಿದೆ, ಎಲ್ಲೆಲ್ಲಿ ಏನಾಗಿದೆ ಅನ್ನುವಂಥ ಡಿಟೇಲ್ ವರದಿಯನ್ನ ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಪೆಟ್ರೋಲ್ ಸಿಗಲ್ಲವೆಂಬ ವದಂತಿ, ಪೆಟ್ರೋಲ್ ಬಂಕ್ಗಳಲ್ಲಿ ಫುಲ್ ರಶ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಒಂದ ಗ್ಯಾಸ್ ಸಿಲಿಂಡರ್ ಬರದ ನಡುವೆ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಜನರ ನೆಮ್ಮದಿ ಕೆಡಿಸಿದೆ. ನೋಡಿ ಪೆಟ್ರೋಲ್ ಸಿಗಲ್ಲವೆಂಬ ಸುಳ್ಳು ಸುದ್ದಿ ಯಾವೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದೆ ಅಂತ ಯಾರೋ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳಲು ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ.
ಬೆಳಗಾವಿ ನಗರದಲ್ಲಿ ಮಧ್ಯರಾತ್ರಿಯಿಂದಲೇ ಬಹುತೇಕ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಜಂಗುಳಿ ಹೆಚ್ಚಾಗಿತ್ತು. ಗ್ರಾಹಕರು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಸರತಿ ಸಾಲಿನಲ್ಲಿ ನಿಲ್ಲುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಬೆಳಗ್ಗೆ ಕೂಡ ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ರು. ಸಿಬ್ಬಂದಿ ಹಾಗೂ ಗ್ರಾಹಕರ ಮಧ್ಯೆ ವಾಗ್ವಾದ. ಬೆಳಗಾವಿ ಜಿಲ್ಲೆಯಾದ್ಯಂತ ತೈಲ ಕೊರತೆ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಅಲ್ಲದೆ ಜನ ಏಕ್ದಂ ಪೆಟ್ರೋಲ್ ಬಂಕ್ಗೆ ನುಗ್ಗುತ್ತಿದ್ದಾರೆ. ಕಿತ್ತೂರು ಪಟ್ಟಣದಲ್ಲಿ ಸಿಬ್ಬಂದಿ ಹಾಗೂ ಗ್ರಾಹಕರ ಮಧ್ಯೆ ವಾಗ್ವಾದಕ್ಕೂ ಕಾರಣವಾಯಿತು. ಬೆಳಗಾವಿಯಲ್ಲಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಕಾರಿಗೆ ಯುವಕರ ಬೈಕ್ ಟಚ್ ಆಗಿ ಮಾತಿಗೆ ಮಾತು ಬೆಳೆದು ಮಾರಾಮಾರಿಯಾಗಿದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿದ ಜನ. ಏನು ರಾಯಚೂರಿನಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೆಟ್ರೋಲ್ ಸಿಗಲ್ಲವೆಂಬ ವದಂತಿಯಿಂದಾಗಿ ಸಿರುವಾರ ಪಟ್ಟಣದ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ರು. ಜನ ಪ್ಯಾನಿಕ್ ಆಗಬೇಡಿ, ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿಬಿದ್ದ ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜನ ಪ್ಯಾನಿಕ್ ಆಗದಂತೆ ಮನವಿ ಮಾಡಿದ್ದಾರೆ. ಪ್ಲೀಸ್ ಡೋಂಟ್ ಫಾಲ್ ಪ್ರೇ ಟು ರೂಮರ್ಸ್. ನಮ್ ಕಡೆ ಕೊರತೆ ಇಲ್ಲ. ತಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಪೆಟ್ರೋಲ್ ಬಂಕ್ಗೆ ಬಂದು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿಕೊಂಡು ತಾವು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೋದು. ಈ ಬಾಟಲ್ಗಳಲ್ಲಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಾವು ಒಪ್ಪಲ್ಲ. ಅದು ಬಹಳ ಡೇಂಜರಸ್. ನಿಮ್ಮ ಗಾಡಿನಲ್ಲಿ ಬನ್ನಿ, ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಏನು ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಸುಳ್ಳು ವದಂತಿ ರೀಲ್ಸ್ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈಗ ನಾವು ಒಂದು ಸೋಷಿಯಲ್ ಮೀಡಿಯಾದ ಒಂದು ಸ್ಪೆಷಲ್ ಟೀಮ್ ಮಾಡಿದೀವಿ. ಅವರು ಈ ತರ ರೀಲ್ಸ್ ಯಾರ್ಯಾರು ಹಾಕಿದ್ದಾರೆ ಅವರಿಗೆ ಗುರುತಿಸ್ತಾರೆ. ಅವರಿಗೆ ನಾವು ಪೊಲೀಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದೀವಿ ಮತ್ತು ಅವರ ಮೇಲೆ ಮುಂದಿನ ಕಾನೂನಿತ ಕ್ರಮ ತಗೋತೀವಿ. ಸಾರ್ವಜನಿಕರಿಗೆ ನಮ್ದು ಒಂದು ಕೋರಿಕೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ಈ ರೀತಿ ಯಾರೋ ಮಾಡಿದ್ದ ಕಿತಾಪತಿಗೆ ಜನ ಮರಳಾಗಿದ್ದು ಎದ್ನೋ ಬಿದ್ನೋ ಎಂಬಂತೆ ಪೆಟ್ರೋಲ್ ತುಂಬಿಸಿಕೊಳ್ಳಲು ಬೈಕ್ ಕ್ಯಾನ್ ಒಯ್ಯುತ್ತಿದ್ದಾರೆ. ಈ ರೀತಿಯ ವದಂತಿಗೆ ಕಿವಿಗೊಡಬೇಡಿ ಅನ್ನೋದೇ ನಮ್ಮ ಕಳಕಳಿ ಮನವಿ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಗ್ಯಾಸ್ ಸಿಲಿಂಡರ್ ಬರದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿ ಹಿನ್ನೆಲೆಯಲ್ಲಿ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಸರತಿ ಸಾಲಿನಂತೆ ಪೆಟ್ರೋಲ್ ಡೀಸೆಲ್ ಹಾಕಿಸುವುದಕ್ಕೆ ಮುಗಿಬಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಹಿಂಗೆ ಈ ರೀತಿ ಸುಳ್ಳು ಸುದ್ದಿ ಹರಿದಾಡಿದೆ, ಎಲ್ಲೆಲ್ಲಿ ಏನಾಗಿದೆ ಅನ್ನುವಂಥ ಡಿಟೇಲ್ ವರದಿಯನ್ನ ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಪೆಟ್ರೋಲ್ ಸಿಗಲ್ಲವೆಂಬ ವದಂತಿ. ಪೆಟ್ರೋಲ್